ಅವ್ರ ಮನೆಗೆ ವಾಪಸ್ ಬಂದಿರೋದು. ಒಂದ್ಸಲ ತಾಳಿ ಕಟ್ಸ್ಕೊಂಡ್ಮೇಲೆ ಮುಗೀತು. ಗಂಡನೇ, ಹೆಂಡ್ತಿನೇ. ಸಾರಿ ಅಣ್ಣ. ಅಯ್ಯೋ, ಏನಮ್ಮ ಮಾಡ್ತಿದ್ಯಾ? ಕೈ ಕೆಳಗಡೆ ಇಳಿಸು. ನೀನ್ ಯಾಕೆ ಸಾರಿ ಕೇಳ್ತಿದ್ಯಾ? ಇದ್ರಲ್ಲಿ ನಿನ್ ತಪ್ಪು ಏನೂ ಇಲ್ಲಮ್ಮ. ಸಿಟ್ಟಲ್ಲಿ ನಾನು ಹರಿ ಅವ್ರ ಹತ್ರ ಜೋರಾಗಿ ಮಾತಾಡ್ಬಿಟ್ಟೆ. ಮಾತಾಡಿದ್ಯಮ್ಮ. ಮಾಡಿದವನಿಗೆ ತಿದ್ದು ಬುದ್ಧಿ ಹೇಳೋ ಹಕ್ಕು ನಿನ್ಗಿದೆ. ನೀನ್ ಹಂಗ್ ಮಾತಾಡ್ದೆ ಅಂತ ನಮ್ಗೆ ಯಾರಿಗೂ ಬೇಜಾರಿಲ್ಲಮ್ಮ. ಅಣ್ಣನ್ಗೆ ಸ್ವಲ್ಪನಾದ್ರೂ ಕನಿಕಾರ ಇದ್ಯಾ? ಅವಳ ಪರವಾಗಿ ಮಾತಾಡ್ತಾನೆ. ಆಗಿದೆ ನಮ್ಮ ಮನ್ಸಲ್ಲಿ ಇಟ್ಕೋಬೇಡಮ್ಮ. ನಾವೆಲ್ಲರೂ ಆಗ್ಲೇ ಅದನ್ನ ಮರ್ತಾ ಇತ್ತು. ನಿಮ್ ಮನ್ಸಿಗೆ ಏನಾದ್ರೂ ನೋವಾಗಿದ್ರೆ ನನ್ನ ಕ್ಷಮಿಸಿ. ಅಯ್ಯೋ, ಅದಕ್ಕೆ ಹಾಗೆಲ್ಲ ಏನಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾವೇ ನಿಮ್ ಹತ್ರ ಸಾರಿ ಕೇಳ್ಬೇಕು. ಹೌದು ಅದ್ಗೆ, ಅಣ್ಣನ್ ಮಾತಿಗೆ ಎಂತವ್ರಿಗಾದ್ರೂ ಕೋಪ ಬಂದೇ ಬರುತ್ತೆ. ನೀವು ಮಾತಾಡಿದ್ದು 100% ಸತ್ಯ ಇದೆ. ಅಕ್ಕ ನನ್ನ ಹತ್ರ ಬರ್ತಾಳೆ, ಹೋಗ್ಲಿ ಅಂತ ಒಂದ್ಸಲ ಕ್ಷಮಿಸ್ಬಿಡ್ಲಾ? ಇಲ್ಲ ನೀನ್ ಮಾಡಿದ ತಪ್ಪು ಅಂತ ಸ್ಟ್ರಾಂಗ್ ಆಗಿ ಹೇಳ. ಎಲ್ರು ಅವಳ ಪರವಾಗಿದ್ದಾರೆ, ನೀವೇ ಮಾಡಿದ್ದು ಜೈ ಅನ್ಬಿಟ್ರೆ ಸೇಫ್. ಥ್ಯಾಂಕ್ಸ್ ಅಣ್ಣ. ಹಲೋ ಹಲೋ ಹಲೋ, ನಾನು ಇಲ್ಲೇ ಇದೀನಿ. ಹಲೋ ಅಣ್ಣ, ಇದು ಎಲ್ರ ಹತ್ರ ಸಾರಿ ಕೇಳಿ ನನ್ನ ನೋಡದೆ ಇರೋ ತರ ಹಿಂಗೋಗ್ಬಿಟ್ಲು. ಈ ಮನೇಲಿ ಒಬ್ಬ ಅಂತ ಅನ್ಕೊಂಡೇ ಇಲ್ಲ. ಕೇಳ್ತಾರೆ. ಮರ್ಯಾದೆ ಅನ್ನೋದು ಕೇಳಿ ಪಡ್ಕೊಳ್ಳೋದಲ್ಲ, ಕೊಡೋ ರೀತಿಲಿ ಗಳಿಸ್ಕೊಳ್ಳೋದು. ಅರ್ಥ ದೃಷ್ಟಿಲಿ ನೀನ್ ಇವತ್ತು ಪೂರ್ತಿ ಜೀರೋ ಆಗ್ಬಿಟ್ಟೆ. ಮಾತಾಡಿ, ಎಲ್ರು ಮಾತಾಡಿ. ಪರವಾಗಿ ಮಾತಾಡ್ತಾ ಇದೀರಲ್ವಾ? ಒಂದಿನ ಅವಳೇ ಬಂದು ನನ್ ಕಾಲ್ ಹಿಡ್ಕೊಳ್ಳೋ ತರ ನಾನು ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ನೋಡ್ತಾರೆ ಮೊದ್ಲಾಗಲ್ಲ. ಎಷ್ಟು ದಂಡನೆ. ಇಟ್ಕೊಳ್ಳಿ, ತಾಳಿ ಕಟ್ಟಿದ ಮಾತ್ರಕ್ಕೆ ಯಾರು ಗಂಡ ಆಗಲ್ಲ. ಆಗೋದಕ್ಕೂ ಯೋಗ್ಯತೆ ಬೇಕು. ಆ ಯೋಗ್ಯತೆ ನಿಮ್ಗಿಲ್ಲ. ಜನ್ಮದಲ್ಲಿ ನೀವು ನನ್ ಗಂಡ ಆಗೋದಕ್ಕೆ ಸಾಧ್ಯನೂ ಇಲ್ಲ. ನಿಮ್ಮನ್ನ ನನ್ ಗಂಡ ಅಂತ ಒಪ್ಕೊಳ್ಳೋದು ಇಲ್ಲ. ಹಿಂಗ್ ಹೇಳೋದಕ್ಕೆ ಹೆಂಗ್ ಸಾಧ್ಯ? ಎಲ್ಲಿದ್ದೀನಣ್ಣ? ನೀನೇನಾ ಹೇಳು. ಅಲ್ಲಣ್ಣ, ಬಂದಾಗಿಂದ ನೋಡ್ತಾ ಇದೀನಿ. ಅದೇ ಸಾಧ್ಯ ಅಂತ ಇದೆಯಾ? ಅಂತದೇನಣ್ಣ ಆಯ್ತು? ನಾನ್ ಗಂಡ ಅಲ್ಲ ಅಂತ ಹೇಳ್ಬಿಟ್ಲು ಕಣ. ಇನ್ಯಾರೋ ಹೆಂಡ್ತಿನೇ ತಾನೇ ಮಾತಾಡೋದು. ಏನಣ್ಣ ಇದು? ಏಯ್, ಅವನ್ ಹೇಳಿದ್ನೆಲ್ಲ ತಲೆಗೆ ಹಾಕೋಬೇಡ. ಹೋಗ್ ಕೆಲ್ಸ ಮಾಡ್ ಸುಮ್ನೆ. ಕಂಟಿ, ನಿನ್ಗೊಂದು ಅರ್ಥ ಆಯ್ತಾ? ಆಯ್ತು. ಏನ್ ಹೇಳು? ನೀನ್ ಅವ್ರ ಗಂಡ ಅಲ್ಲ ಅಂತ. ಅದ್ಕೆ ಹಾ, ಇದೇ ನನಗ್ ಬೇಕಾಗಿರೋದು. ಚಂದ್ರನ್ ಗಂಡ ಅಲ್ಲ ಅಂದ್ಮೇಲೆ ನಿನಗ್ ಹದ್ಕೆ ಹೆಂಗಾಗ್ತಾಳೆ? ನಾಳೆಯಿಂದ ಅಕ್ಕ ಅಂತ ಕರಿಬೇಕಾ? ನೋಡಾಮೇಲೆ ಅಣ್ಣನಿಂದ ತಮ್ಮನ ಕೊಲೆ ಅಂತ ನಾಳೆ ನ್ಯೂಸ್ ಪೇಪರ್ ಅಲ್ಲಿ ಹೆಡ್ಲೈನ್ಸ್ ಬಂದ್ಬಿಡುತ್ತೆ. ಮತ್ ಹುಚ್ಚುಚ್ಚಾಗಿ ಪ್ರಶ್ನೆ ಕೇಳಿದ್ರೆ ಹೀಗೆ ಉತ್ತರ ಕೊಡ್ಬೇಕು. ಸರಿನಪ್ಪ, ನಿಮ್ ಪಾಯಿಂಟ್ಗೆ ಬರ್ತೀನಿ. ಇವಾಗ ನಿಮ್ಮೆಲ್ರ ಮುಂದೆ ನನ್ ಗಂಡ ಅಲ್ಲ ಅಂತ ಹೇಳಿದ್ಮೇಲೆ ತಾಳಿ ತೆಗ್ದಿಡ್ಬೇಕಿತ್ತಾನೆ. ವಾಪಸ್ ಕತ್ತಲ್ಲೇ ಇಟ್ಕೊಂಡ್ಲು. ಅವ್ರಿಗೆ ತಾಳಿ ಮೇಲಿರೋ ಗೌರವ, ಈ ಗಂಡನ ಮೇಲಿರೋ ಪ್ರೀತಿ, ಸಂಸಾರಕ್ಕೂ ಅರ್ಥ ಗೊತ್ತಿಲ್ವೇನೋ ನಿನ್ಗೆ? ನಾಳೆ ಸಂಸಾರ ಮಾಡ್ಬೇಕು ಅನ್ನೋ ಆಸೆ ಇರೋದಕ್ಕೆ ತಾಳಿ ತೆಗ್ದಿಟ್ಟಿಲ್ಲ, ತಿಳ್ಕೊ. ನೋಡರಿ, ಅದಕ್ಕೆ ತುಂಬಾ ಬುದ್ಧಿವಂತೆ. ತಾಳಿ ಅಂದ್ರೆ ಬರೀ ಒಂದ್ ಸರ ಅಂತ ಅವ್ರಿಗೆ ಅನ್ಸಿಲ್ಲ, ಅದು ಜವಾಬ್ದಾರಿ ಅಂತ ಗೊತ್ತು. ನೀನು ಗಂಡ ಅಂತ ಅಹಂಕಾರ ತೋರಿಸ್ದೆ, ಆದ್ರೆ ಅದಕ್ಕೆ ತಾನು ಹೆಣ್ಣು ಅನ್ನನ್ನ ತೋರ್ಸೋದು. ಇದ್ರಲ್ಲಿ ಸಾಯ್ತಿರೋನ್ ರಕ್ತ ಕೊಟ್ಮೇಲೆ ನಿನ್ ಮೇಲೆ ಹರಿತಿರೋ ನನ್ ರಕ್ತ ನಾನ್ ಹೇಳ್ದಂಗ್ ಕೇಳ್ಬೇಕು. ಇಲ್ಲ ಅಂದ್ರೆ ನನ್ ರಕ್ತನ ವಾಪಸ್ ಕೊಡು ಅಂತ ಕೇಳಿದ್ರೆ ಅದನ್ನ ಮನುಷ್ಯತ್ವ ಅಂತಾರ? ಅವ್ರಿಗೆ ನನ್ ಮೇಲೆ ಯಾವ ಫೀಲಿಂಗ್ಸ್ ಇಲ್ಲ ಅಂತ್ಯಾ? ಖಂಡಿತ ಇಲ್ಲ. ನೀನ್ ಇದೇ ತರ ಅವ್ರ ಮುಂದೆ ದರ್ಪ ತೋರಿಸ್ತಿದ್ರೆ ಮುಂದೆನೂ ಬರಲ್ಲ. ನೆನ್ಪಿರ್ಲಿ. ಯಾಕೆ ಬಂದೆ ನೀನು? ಏನ್ ಜಗಳ ಮಾಡೋದಿಕ್ಕ? ಜಗಳ ಮಾಡೋಣ ಅಂತ ಫಿಕ್ಸ್ ಆಗ್ಬಿಟ್ಟಿದ್ಯಾ? ನೀನ್ ಯಾವತ್ತಾನೆ ಇಲ್ಲಿಂದ ಜಗಳ ಮಾಡ್ದೆ ವಾಪಸ್ ಹೋಗಿದ್ದೆ ಹೇಳು? ಏನಕ್ಕ ನೀನು ಅವತ್ತು ಗ್ಯಾರೇಜಿಗೆ ಬಂದವರು ಕಾಲಲ್ಲಿ ಎಚ್ಚರ ಅಂತ ಗೊತ್ತಿಲ್ಲದೆ ಕಂಟಿ ಹಣ್ಣಿನ ಹತ್ರ ಜಗಳ ಮಾಡ್ದಲ್ಲ, ತಪ್ಪಲ್ವಾ? ನನ್ ಗ್ಯಾರೇಜಿಗೆ ಬರೋ ಕಸ್ಟಮರ್ಸ್ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಸರಿ ಇರಲ್ಲ ನೋಡು. ಅದಕ್ಕೆಲ್ಲ ಕೋಪ ಮಾಡ್ಕೋಬಾರ್ದು ಕಂಟಿ. ನನ್ ಹುಡ್ಗಿಗೆ ನನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಖುಷಿ ಆಗ್ಬೇಕು ನೀನು. ನಮ್ ಕಂಟಿ ಅಣ್ಣ ನಿನ್ನ ಬಿಟ್ಟು ಬೇರೆಯವ್ರನ್ನ ಇಷ್ಟಪಡ್ತೇನೆ ಅಂದ್ರೆ ನಂಬ್ತೀಯ ನೀನು? ಅರಿಯಾನಂದ್ ತರ ಮಾತಾಡೋರ್ನ ಬೇಕಾದ್ರೂ ನಂಬೋದು, ಆದ್ರೆ ಇವನ್ ತರ ಸೈಲೆಂಟ್ ಆಗಿರೋರ್ನ ನಂಬೋದು ಕಷ್ಟ. ನೀನ್ ನನ್ ಬಗ್ಗೆ ಹೇಳ್ದ? ಹಾ ಬ್ರೋ. ನಿಮ್ಮೆಲ್ರಿಗೂ ನಾನು ಅರ್ಥ ಆಗ್ತೀನಿ, ಆದ್ರೆ ಅರ್ಥ ಆಗ್ಬೇಕಾಗಿರೋರಿಗೆ ಅರ್ಥ ಆಗಲ್ಲ. ಯಾರು ಬ್ರೋ? ಚಂದನ ಅತ್ಕೆಗೆ. ಯಾಕೆ, ಏನಾಯ್ತು? ಹಿಂಗೆ ನೀವು ನನ್ ಗಂಡ ಅಲ್ಲ ಅಂತ ಹೇಳಿದ್ರಂತೆ. ಬ್ರೋ, ಇಬ್ರಿಗೂ ಮತ್ತೆ ಜಗಳನಾ? ಸಣ್ಣ ಪುಟ್ಟ ವಿಷಯಕ್ಕೆ ಗಂಡ ಅಲ್ಲ ಅಂತ ಹೇಳಿದ್ರೆ ಯಾರಿಗ್ ತಾನೇ ಕೋಪ ಬರಲ್ಲ ಹೇಳು? ಇದೆಲ್ಲ ಕಾಮನ್ ಬ್ರೋ. ಕಾಮನ್? ಆ ವಿಷಯ ನೆನ್ಸ್ಕೊಂಡ್ರೆ ನನಗ್ ಸೀರಿಯಸ್. ಸರಿ, ಈಗ ನಿಮ್ಮಿಬ್ರು ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಿರೋದಕ್ಕೆ ನಾನೊಂದು ಐಡಿಯಾ ಕೊಡ್ಲಾ? ಸರಿ ಪ್ಲೀಸ್, ಬೇಗ ಕೊಡು. ಇನ್ಮೇಲೆ ನನ್ ಗ್ಯಾರೇಜಿಗೆ ಬಂದಾಗ ನಾನು ಕಂಟಿ ಮಾತಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ಬಾರ್ದು, ಬೈಬಾರ್ದು, ರೆಸ್ಪೆಕ್ಟ್ ಕೊಡ್ಬೇಕು, ಸರಿನಾ? ಆಗ ನಿಮ್ ರಿಲೇಶನ್ಶಿಪ್ ನನ್ನ ಆರೈಕೆಯಿಂದ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿ. ಏನೋ ಒಳ್ಳೇದ್ ಹೇಳ್ತೀಯ ಅಂತ ಅನ್ಕೊಂಡ್ರೆ ಇದನ್ನ ಹೇಳಕ್ ಇಷ್ಟೊಂದು ಬಿಲ್ಡಪ್ ಕೊಡ್ತೀವ್ಯಾ? ನೀವ್ ನೋಡೋದಕ್ಕೆ ತಾನೇ ನಾನು ಹೇಳಿದ್ದು. ಏನ್ ಹೇಳದ್ ಬದ್ನೇಕಾಯಿ? ಪಾಪ ಒಂದು ಹುಡುಗನ್ ಜೀವನ ಹಾಳು ಮಾಡ್ತಿದ್ಯಾ, ನಿನಗೇನ್ ರೆಸ್ಪೆಕ್ಟ್ ಕೊಡ್ಬೇಕು? ನೋಡ್ತಾ ಇರಿ, ಇವತ್ತು ನೀವ್ ಗಂಡ ಅಲ್ಲ ಅಂತ ಹೇಳಿದಾರೆ, ನಾಳೆ ತಾಳಿ ಕೈ ಕೊಡ್ತಾರೆ.
ತಪ್ಸೋದಕ್ ಸಾಧ್ಯ ಇಲ್ಲ. ಮನೆಗೆ ಹೋದ್ರೆ ಅಲ್ಲೂ ಜಗಳ, ಇಲ್ಲಿ ಬಂದ್ರೆ ಇಲ್ಲೂ ಜಗಳ. ನಾನ್ ನೆಮ್ಮದಿಯಾಗಿರೋದು ಯಾರಿಗೂ ಬೇಕಾಗಿಲ್ಲ. ಸಾರಿ ಕಂಟಿ, ನೀನೇನ್ ಬೇಜಾರಾಗ್ಬೇಡ. ಬಾ ನಾವಿಬ್ರು ಜ್ಯೂಸ್ ಕುಡ್ಕೊಂಡ್ ಬರೋಣ. ಬೇಡಮ್ಮ ತಾಯಿ, ನನಗ್ ಕೆಲ್ಸ ಇದೆ. ನೀನ್ ಮೊದ್ಲಿನಿಂದ ಹೋಗ್ಬಿಡು. ಇದೇ ಮಾತನ್ನ ನಿಮ್ಮ ಅಣ್ಣಂಗೆ ಹೇಳು. ಯಾರಿಗೆ ಹೇಳ್ತಿದ್ಯಾ? ಕಂಟಿ, ಅವಳಿಗೆ ನನ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ತಿಳ್ಸೇಳ. ನನ್ನ ಒಬ್ಬನ್ ಬಿಟ್ಟು ಮಿಕ್ದವ್ರು ಎಲ್ಲರೂ ಸಂತೋಷವಾಗಿದ್ದಾರೆ. ಎಲ್ರು ಮೀಟಿಂಗ್ ಹಾಲಿ ಕರೆಸಿ ಸೈಲೆಂಟ್ ಆಗಿ ಕೂರ್ಸಿದಾರೆ ಅಂತ ಯೋಚನೆ ಮಾಡ್ತಾ ಇದೀರಾ? ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ನಿಮ್ಮನ್ನೆಲ್ಲ ಅಪ್ರಿಶಿಯೇಟ್ ಮಾಡೋದಕ್ಕೆ ಈ ಮೀಟಿಂಗ್. ಇವರಿಗೂ ನಮಗ್ ಬಂದ ಪ್ರಾಜೆಕ್ಟ್ ಗಳನ್ನ ಎಲ್ಲವನ್ನ ಸಕ್ಸಸ್ಫುಲ್ ಆಗಿ ಮುಗಿಸ್ಕೊಟ್ಟಿದೀವಿ. ಇದಕ್ಕೆಲ್ಲ ನಿಮ್ಮ ಡೆಡಿಕೇಶನ್ ಮತ್ತು ಹಾರ್ಡ್ ವರ್ಕ್ ಕಾರಣ. ಎಲ್ರಿಗೂ ತುಂಬಾ ತುಂಬಾ ಥ್ಯಾಂಕ್ ಯು ಸೋ ಮಚ್. ನಿಮ್ ಡಿಸೈನ್ ಗುರು ನನಗೆ ತೋರ್ಸರು, ಇಂಪ್ರೆಸ್ಡ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಥ್ಯಾಂಕ್ ಯು ಸರ್. ಇಲ್ಲಿ ಇನ್ನು ಇವ್ರು ಒಬ್ರೆ ಯಾವ್ದೋ ಪ್ರಾಜೆಕ್ಟ್ ಮಾಡಿಲ್ಲಲ್ವಾ? ಇಲ್ಲ ಇಂಡಿಪೆಂಡೆಂಟ್ ವಿಲ್ಲಾಗೆ ಇಂಟೀರಿಯರ್ ಡಿಸೈನ್ ಕೇಳಿದ್ದಾರೆ. ಅದನ್ನ ನೀವ್ಯಾಕೆ ಶುರು ಮಾಡಬಾರ್ದು? ಎಸ್, ನಿಮ್ಮ ಡಿಸೈನ್ ಸ್ಕಿಲ್ಸ್ ಎಲ್ಲ ನೋಡಿದ್ರೆ ಖಂಡಿತವಾಗ್ಲೂ ನೀವೊಂದು ಪ್ರಾಜೆಕ್ಟ್ ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆ. ಸರಿ ಸರ್, ಖಂಡಿತ ಮಾಡ್ತೀನಿ. ಗುರು, ಡೀಟೇಲ್ಸ್ ಶೇರ್ ಮಾಡಿ. ನಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ಹೇಳೋದಾದ್ರೆ, ಹಳೆ ಕಾಲದ ಮನೆಗಳು ಎಷ್ಟು ಬಾಳಿಗೆ ಬರುತ್ತೆ ಅಂತ ಎಲ್ರಿಗೂ ಗೊತ್ತು. ಇವತ್ತು ಯಾವ ಇಂಜಿನಿಯರ್ ಮನೆ ಕಟ್ಟೋದ್ರು ಕೂಡ ಅಷ್ಟೊಂದು ಸ್ಟ್ರಾಂಗ್ ಆಗಿ ಮನೆ ಕಟ್ಟೋದಕ್ಕಾಗಲ್ಲ. ನಾವ್ ಇವತ್ತು ಮಾಡ್ಬೇಕಿರೋದು ಬೆಂಗಳೂರಲ್ಲಿರುವ ಹೆರಿಟೇಜ್ ಮನೆಗಳ ಬಗ್ಗೆ ರಿಸರ್ಚ್ ಮಾಡಿ ಮನೆ ಡಿಸೈನ್, ಸ್ಟ್ರಕ್ಚರ್, ಮಟೀರಿಯಲ್ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ ಡೀಟೇಲ್ ನ ಕಲೆಕ್ಟ್ ಮಾಡ್ಬೇಕು. ತುಂಬಾನೇ ಇಂಪಾರ್ಟೆಂಟ್ ಪ್ರಾಜೆಕ್ಟ್. ನಿಮ್ಮೆಲ್ಲರೂ ಸಹಕಾರ ಬೇಕು. ಪ್ಲೀಸ್, ನಿಮ್ಗೆ ಯಾವ್ದಾದ್ರು ಹಳೆ ಮನೆ ಗೊತ್ತಿದ್ರೆ ರೆಫರ್ ಮಾಡಿ. ನಾನೊಂದು ರಿಕ್ವೆಸ್ಟ್. ಹಾ, ಎಸ್ ಹೇಳಿ ಗುರು. ನಮ್ದೇ ಒಂದು ಹೆರಿಟೇಜ್ ಕಮಿಟಿ ಅಂತ ಯಾಕೆ ಫಾರ್ಮ್ ಮಾಡಬಾರ್ದು? ನಮ್ಗೆ ಅವಾಗ ಎಲ್ಲೆಲ್ಲಿ ಹಳೆ ಮನೆ ಇದೆಯೋ ಎಲ್ಲ ಗೊತ್ತಾಗುತ್ತೆ. ಓ ಗುರು, ಪ್ಲೀಸ್, ಇವಾಗ ಅರ್ಜೆಂಟ್ ಇದೆ, ಕಮಿಟಿ ಮಾಡೋದಕ್ಕೆ ಟೈಮ್ ಇಲ್ಲ. ಸರಿ ಸರ್. ಸರ್, ಎಷ್ಟು ವರ್ಷದ ಹಳೆ ಮನೆ ಆಗಿರ್ಬೇಕು? 80, 90, 100 ವರ್ಷದ ಹಳೆಯದಾದ್ರೂ ನಡೆಯುತ್ತೆ. ಅಷ್ಟೊಂದು ಹಳೇದು ಇವಾಗ ಎಲ್ಲಿದೆ ಸರ್? ಯಾಕಿರಲ್ಲ? ಎಷ್ಟೋ ಕಡೆ ನಮ್ ಹಿರಿಯರ್ ಕಟ್ಟಿದ ಮನೆಯಲ್ಲಿ ವಾಸ ಮಾಡ್ಬೇಕಂತ ಈಗಲೂ ಹಳೆ ಮನೆಯಲ್ಲಿ ಜೀವನ ಮಾಡ್ತಾ ಇರೋರು ಇದಾರೆ. ಬಟ್ ಹುಡುಕ್ಬೇಕು ಅಷ್ಟೇ. ಸೊ my grandfather ಗಂಧದ ಕಟ್ಟಿಗೆ ಯೂಸ್ ಮಾಡಿ ಕಟ್ಟಿರೋ ಮನೆ ಇದು. ಒಬ್ಬರದು ಮನೆ ಇದೆ ಸರ್, ಸುಮಾರು 50-60 ವರ್ಷದ ಹಳೇದು. ಓಕೆ, ಅದೇ ಮನೆಗೆ ವಿಸಿಟ್ ಮಾಡೋಣ. ಸರ್, ನಾನ್ ಉಳ್ಕೊಂಡಿರೋ ಮನೆ ಕೂಡ 100 ವರ್ಷಕ್ಕಿಂತ ಹಳೇದು. ರಿಯಲಿ? ಹಾ ಸರ್, ನಮ್ ರಿಲೇಟಿವ್ ಮನೆನೆ. ಯಾವಾಗ ಬೇಕಿದ್ರು ವಿಸಿಟ್ ಮಾಡಿ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ಬೋದು. ಯಾವ್ದು ಹಳೇದಲ್ಲ, ನೀವ್ ಅನ್ಕೊಂಡಂಗೆ ಇದೆ. ಏನೋ ರಿಸರ್ಚ್ ಮಾಡ್ಬೋದು. ನೈಸ್. ಪ್ರಪಂಚನೇ ತಲೆ ಮೇಲೆ ಬಿದ್ದಿರೋ ತರ ಕೂತಿದ್ಯಾ? ನನ್ ಜೀವನನೇ ತಲೆ ಕೆಳಗೆ ಆಗ್ಬಿಡಿದೆ ಅಣ್ಣ. ಅಂತಿದ್ದೇನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಪರವಾಗಿಲ್ಲ, ಬಾಯೆಲ್ಲ ಹೇಳ. ಅದೇನೋ ಮುಚ್ಚುಮರೆ, ಅದೇನೋ ಹೇಳು ಅಂದೆ. ನಿನ್ ಹತ್ರ ಏನೋ ಒಂದ್ ವಿಷಯ ಕೇಳಲ್ಲ. ತಾಳಿ ಬಗ್ಗೆ ನಿನ್ಗೇನಾದ್ರು ಗೊತ್ತಾ? ಲೇ, ಆ ವಿಷಯ ಗೊತ್ತಿಲ್ದೇನೆ ನಾನು ಇಷ್ಟು ದೊಡ್ಡ ಮನ್ಸಾಗಿದ್ದೇನೇನೋ. ಹೆಣ್ಮಕ್ಳು ಪುತ್ಕಲಿ ತಾಳಿ ಇದ್ರೇನೆ ಮರ್ಯಾದೆ ಅಲ್ವಣ? ಕರೆಕ್ಟ್ ತಾನೆ? ಅಂದ್ಮೇಲೆ ತಾಳಿ ಕಟ್ದವನ್ಗೂ ಅಷ್ಟೇ ಮರ್ಯಾದೆ ಕೊಡ್ಬೇಕಲ್ವಾ? ಹೌದು, ಮತ್ತೆ ಕೊಡ್ಲೇಬೇಕು. ಗಂಡನಿಗೆ ಎಷ್ಟು ಬೆಲೆ ಕೊಡ್ತಿದ್ರ ಹೇಳ? ನಮ್ಮ ಅಮ್ಮ ಅಂತೂ ನಮ್ಮ ಅಪ್ಪನ ಕಾಲಿಗೆ ನಮಸ್ಕಾರ ಮಾಡದೆ ನೀರ್ ಕೂಡ ಮುಟ್ತಾ ಇರ್ಲಿಲ್ಲ, ಗೊತ್ತಾ? ಇದೆಲ್ಲ ನೀನು ನನ್ನ ಹತ್ರ ಕೇಳ್ತಾ ಇದೀಯಾ? ಕಾರಣ ಇದೆ ಅಣ್ಣ. ಕಟ್ಟಿರೋ ತಾಳಿನ ಬಿಚ್ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಯಾರು? ನಿನ್ ಹೆಂಡ್ತಿನ? ಬಿಚ್ಚಿ ಕೊಟ್ಟೆ ಬಿಟ್ಲೇನಾ? ಕೊಡ್ಲಿಲ್ಲ, ಆದ್ರೆ ನಾನು ಗಂಡನೇ ಇಲ್ಲ ಅಂತ ಹೇಳ್ಬಿಟ್ಲು. ಅಲ್ವಾ? ನಿಮ್ಮಿಬ್ರು ಜಗಳ ಸರಿಯಾಗಿ ಮನೆಗೆ ಬಂದವಳೆ ಅಂದೆ. ಅವಳು ಮನೆಗ್ ಬಂದ್ಲು ಅಂತ ಖುಷಿ ಪಡ್ಬೇಕು, ಇಲ್ಲ ಗಂಡ ಅಲ್ಲ ಅಂತ ಹೇಳಿದ್ಲು ಅಂತ ದುಃಖ ಪಡ್ಬೇಕು, ಒಂದೂ ಗೊತ್ತಾಗ್ತಿಲ್ಲ ಅಣ್ಣ. ನನ್ ಮೇಲೆ ಲವ್ ಇರೋದಕ್ಕೆ ಬಂದಿದ್ದಾಳೆ ಅಂತ ಅನ್ಕೊಂಡೆ. ಆದ್ರೆ ತಾಳಿ ತೆಗಿಯಕ್ ಹೋಗಿ ನನ್ ನಂಬಿಕೆ ಸುಳ್ಳು ಅಂತ ಪ್ರೂವ್ ಮಾಡ್ಬಿಟ್ಲು. ಏ ಅಣ್ಣ, ನಿಲ್ಸೋಣ. ನನ್ ಫೀಲಿಂಗ್ಸು ನಿನಗ್ ಜೋಗ. ಇಷ್ಟಕ್ಕೆಲ್ಲ ಯಾರಾದ್ರೂ ಬೇಜಾರಾಗ್ತಾರೇನೋ? ನಿನ್ಗೊಂದ್ ವಿಷಯ ಹೇಳ. ನನ್ಗೂ ನನ್ನ ಹೆಂಡತಿಗೂ ಜಗಳ ಆಯ್ತು ಅಂದ್ರೆ ಅವಳು ಮೊದ್ಲು ಮಾಡೋ ಕೆಲಸ ಏನ್ ಗೊತ್ತಾ? ತಾಳಿನ ತೆಗೆದು ನನ್ ಮುಖದ ಮೇಲೆ ಬಿಸಾಕೋದು. ಏನಿದ್ಯಾ? ಈಗಷ್ಟೇ ನಿಮ್ಮಮ್ಮ ಗಂಡನಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ರು ಅಂತ ಅಂದಲ್ಲಣ್ಣ. ಈಗಿನ ಕಾಲದಲ್ಲಿ ಎಲ್ಲೋರಿ ಅದೆಲ್ಲ ನಮ್ಮ ಅಮ್ಮನ ಕಾಲದಲ್ಲಿ. ಈಗಿನ ಕಾಲದ ಹುಡುಗಿರು ಯಾವಾಗ ಬೇಕಾದ್ರೂ ತಾಳಿ ತೆಗಿತಾರೆ, ಮನ್ಸಿಗೆ ಬಂದಂಗೆ ಹಾಕೋತಾರೆ. ಒಂಥರ ಸೇಫ್ಟಿ ಚೈನ್ ಇದ್ದಂಗೆ ರೀ. ಎಷ್ಟೋ ಜನ ಸೆಲ್ಫಿ ತೆಗಿಬೇಕಾದ್ರೆ ಹೆಣ್ಮಕ್ಳು ಈಗ ತಾಳಿನೇ ಇರಬಾರ್ದು ಅಂತಾರೆ, ಗೊತ್ತಾ? ಅಂದ್ರೆ ಅಣ್ಣ, ತಾಳಿ ಕಡ್ದವನ್ಗೆ ಬೆಲೆನೇ ಇಲ್ವಾ? ಅರೆ, ಇವಾಗ ಅದೆಲ್ಲ ಫ್ಯಾಷನ್ ಕಣ ಅಂತ. ಗಂಡನ್ಗೆ ಬೆಲೆ ಇಲ್ಲ ಅಂತಲ್ಲ, ಗಂಡ ರೆಸ್ಪೆಕ್ಟ್ ಇದ್ದೇ ಇರುತ್ತೆ, ಗೊತ್ತಾ? ಅದೆಲ್ಲ ನಮ್ಮ ಅಮ್ಮನ ಕಾಲಕ್ಕೆ ಮುಗಿದ ಕಣ ರೀ. ಹಂಗಂತ್ಯ ಅಣ್ಣ? ಹಾ, ಆಯ್ತು. ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ಲ, ಯಾಕೆ ಬಂದಿಲ್ಲ? ಬಂದ್ರು ಮಾತಾಡ್ಸಲ್ಲ. ಫಸ್ಟ್ ಅವಳೆ ಮಾತಾಡ್ಸ್ಲಿ. ಕಣ್ಣೆದ್ರಿಗೆ ಹೋದ್ರು ನಾನು ನೋಡ್ತಾನೆ ಇಲ್ವಲ್ಲ. ದೊಡ್ಡ ದೇಹ ಬೆಳೆಸೋದು ವೇಸ್ಟ್ ಗೊತ್ತಿಲ್ಲ. ನೀವೇನು ಇಲ್ಲಿ? ನಿಮ್ ಆಫೀಸ್ ಇಲ್ಲೇ ಎಲ್ಲ ಬರುತ್ತಲ್ವಾ? ಮತ್ತೆ ಹೋಗಿತ್ತು ನೋಡಿ ನನಗೆ. ಆಫೀಸ್ ಬಿಟ್ಬಿಟ್ರಾ? ಓ, ಟೈಮ್ ಆಗ್ಬಿಟ್ಟಿದೆ ಅಲ್ವಾ? ಕೆಲ್ಸದ ಬಿದ್ದಲ್ಲಿ ನಂಗೆ ಟೈಮ್ ನೋಡೋದಕ್ಕೆ ಟೈಮ್ ಸಿಗ್ಲಿಲ್ಲ ನೋಡಿ.
ಬಾಡಿಗೆ ವಿಷಯ ಮಾತಾಡೋದಕ್ಕೆ ಈ ಕಡೆ ಬಂದಿದ್ದೆ. ಇನ್ನೇನ್ ಮನೆಗೆ ಹೊರಟಿದ್ದೆ ಅಷ್ಟರಲ್ಲಿ ನೀವೇ ಸಿಕ್ಬಿಟ್ರಿ. ಸಿಗ್ತೀರಾ ಅಂತ ನಾನು ಒಂದು ಚಿಕ್ಕ ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ಲಿಲ್ಲ. ಡ್ರಾಮಾ ಮಾಡ್ಬೇಡಿ. ಯಾರ್ ನಾನಾ? ನಿಮಗ್ ನಾನು ಡ್ರಾಮಾ ಆರ್ಟಿಸ್ಟ್ ತರ ಕಾಣಿಸ್ತೀನಾ? ಇವಾಗ ಮಾಡ್ತಿರೋದೇನು? ನಿಜವಾಗ್ಲೂ ನಾನು ಪರ್ಸನಲ್ ಕೆಲ್ಸದ ಮೇಲೆ ರೀ ಬಂದಿದ್ದು. ನಿಮ್ ಜೊತೆ ಮಾತಾಡಕ್ ಬಂದಿದ್ದೀನಿ, ನಿಮ್ಗೋಸ್ಕರ ಇಷ್ಟೊತ್ತು ಇಲ್ಲಿ ವೆಯ್ಟ್ ಮಾಡ್ತಿದ್ದೀನಿ ಅಂತ ನೀವು ಕನ್ಸಲ್ಲೂ ಯೋಚನೆ ಮಾಡಕ್ ಹೋಗ್ಬೇಡಿ. ಆಕ್ಚುಲಿ ನಾನ್ ನಿಮ್ ಜೊತೆ ಮಾತಾಡ್ಬೇಕು ಅಂತಾನೆ ಇದ್ದೆ. ನನ್ ಜೊತೆನಾ? ನೀವಾ? ಏನ್ ಮಾತಾಡ್ಬೇಕಿತ್ತು? ಪರವಾಗಿಲ್ಲ ಹೇಳಿ. ಅದು ಮನೇಲಿ ಮಾತಾಡೋದಕ್ ಆಗೋದಿಲ್ಲ, ಬೇರೆ ಎಲ್ಲಾದ್ರೂ ಮಾತಾಡೋಣ ಅಂತಾನೆ ಅನ್ಕೊಂಡಿದ್ದೆ. ಟೈಮ್ಗೆ ನೀವು ಸಿಕ್ಕಿದೀರಾ, ಕೂತ್ಕೊಂಡ್ ಮಾತಾಡೋಣ. ಎಸ್ ಆಲ್ವೇಸ್ ರೆಡಿ. ನೀವೇನೋ ಪರ್ಸನಲ್ ಕೆಲ್ಸದ ಮೇಲೆ ಬಂದಿದ್ದೀನಿ ಅಂತ ಹೇಳಿದ್ರಿ, ಪರವಾಗಿಲ್ವಾ? ಅಯ್ಯೋ ಅದೆಲ್ಲ ತೊಂದ್ರೆ ಇಲ್ಲ, ನಾನ್ ನೋಡ್ಕೊತೀನಿ. ನಿಮ್ಮ ಕೆಲ್ಸ ಇದ್ರೆ ಹೋಗಿ, ನಾವ್ ಆಮೇಲೆ ಬೇಕಿದ್ರು ಮಾತಾಡ್ಬೋದು. ಲೈಸೆನ್ಸ್ ಇಲ್ದೆ ಯಾವ ಕೆಲ್ಸ? ನೀವ್ ಮಾತಾಡ್ಬೇಕು ಅಂದ್ರಲ್ಲ, ಅದೇ ಕೆಲ್ಸ ಇವಾಗ ನನ್ಗೆ. ಸರಿ ಬನ್ನಿ. ನನ್ ಕರ್ದಿದ್ದೀರಾ ಅಂತ ನನ್ಗೆ ಆಲ್ರೆಡಿ ಗೊತ್ತು ರೀ. ತೆಗಿಯೋದಕ್ಕೆ ಹೋಗಿದ್ದಕ್ಕೆ, ಗಂಡ ಅಲ್ಲ ಅಂತ ಹೇಳಿದಕ್ಕೆ, ಎಲ್ಲದಕ್ಕೂ ಹೋಲ್ಸೇಲ್ ಸಾರಿ ಕೇಳೋಣ ಅಂತ ತಾನೆ ಯೋಚನೆ ಮಾಡ್ತಿದ್ದೀರಾ? ಹೇಳಿ. ಏನು? ಅಲ್ಲ ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ, ಹೇಳಿ ಅಂತಂದೆ. ಅದು ಅಯ್ಯೋ ಪರವಾಗಿಲ್ಲ ರೀ, ನಾನು ಏನು ತಪ್ಪು ತಿಳ್ಕೊಳಲ್ಲ, ಕೇಳ್ಬೋದು ನೀವು. ಎಲ್ಗೆ? ವಾಶ್ರೂಮ್ ಹೋಗ್ಬರ್ರಿ. ಸರಿ, ನೀನ್ ಬರ್ದಿರೋ ಪ್ರೇಮ ಕಾವ್ಯದಿಂದ ಚಂದನ ನಿಮ್ ಮನೆಗೆ ಭಾಗ್ಯಲಕ್ಷ್ಮಿಯಾಗಿ ಎಂಟ್ರಿ ಕೊಡೋ ಹಾಗಾಯ್ತು. ಮನೆಯವ್ರಿಗೆಲ್ಲ ಮುದ್ದು ಸೊಸೆ ಆಗ್ಬಿಟ್ಲು. ಇನ್ನ ನೀನ್ ಲವ್ ಒಂದ್ ಸಕ್ಸಸ್ ಆಗ್ಬಿಟ್ರೆ ನಮ್ ಇಡೀ ಫ್ಯಾಮಿಲಿ ನಂದಗೋಕುಲ ಆಗೋದ್ರಲ್ಲಿ ಡೌಟೇ ಇಲ್ಲ. ಬಿಟ್ರಿ, ನಾನು ಊಟಕ್ಕೆ ಹೋಗಿ ಬರ್ತೀನಿ, ನೀನ್ ಊಟ ಮಾಡ್ಕೊಂಡ್ಬಿಡು. ಏನೋ ಮಚ್ಚಾ ಇಲ್ಲಿದ್ಯಾ? ಈಗ ಊಟಕ್ಕೆ ಹೋಗ್ತಾ ಇದೀನಿ. ಏನ್ ವಿಷಯ ಅಂತ ಹೇಳ. ಏಯ್ ಏನಂದೆ ನೀನು? ಚಂದನ ತಾಳಿ ತೆಗೆದೇ ಇರೋದಕ್ಕೆ ಕಾರಣ ಸಂಸ್ಕಾರ ಅಂತ ಹೇಳ್ದೆ ಅಲ್ವಾ? ಈಗ್ಲೂ ಅದನ್ನೇ ಹೇಳ್ತೀನಿ. ಮಣ್ಣನ್ ಗಟ್ಟಿ ಅದೆಲ್ಲ ಏನಿಲ್ಲ ಕಣಲಿ, ನನ್ ಮೇಲಿರೋ ಲವ್ ಅದು. ಅದನ್ನ ಅದಕ್ಕೇನೆ ಹೇಳಿದ್ರ? ಹೇಳೋದಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ಹೇಳಿದ್ರಾ? ಹೇಳ್ತಾರೆ. ಹೇಳಿದ್ಮೇಲ್ ಮಾತಾಡು. ಇನ್ನು ಬರ್ತಾ ಇಲ್ಲ ಅಲ್ವಾ? ನೋಡ್ತಾ ಇರು. ಅವ್ರ ಸಾರಿ ಕೇಳದ್ನ ರೆಕಾರ್ಡ್ ಮಾಡ್ಕೊಂಡ್ ನಿಮ್ಗೆ ಕೇಳಿಸ್ತೀನಿ. ಸರಿ ತೋರ್ಸು, ನಾನ್ ನೋಡ್ತೀನಿ. ಇಡ ಫೋನ್. ಕಾಲ್ ಮಾಡಿದ್ ನೀನ್ ಮೊದ್ಲು, ನೀನೇ ಇಡೋ. ನೀನೇನು ವಿಚಾರಿಸ್ಕೊತೀನಿ ಕಣ. ಆಯ್ತು. ಯಾರ್ದು ಫೋನು? ಅದು ಕಸ್ಟಮರ್. ಕೆಲ್ಸ ಇದೆಯಾ? ಇಲ್ಲ ಅದು ಅವ್ನಿಗೆ ಮಾಡೋ ಕೆಲ್ಸ ಇಲ್ಲ ಅಂತ ನನಗ್ ಫೋನ್ ಮಾಡಿ ತಲೆ ತಿಂತಾ ಇರ್ತಾನೆ. ನಾವ್ ಮಾತಾಡ್ಬೇಕು ಅಂದ್ರೆ ಸುಮ್ಮನೆ ಇದೀರಾ? ನಾನೊಂದ್ ಕೇಳ ಸಾತಾನೆ. ನಾನ್ ಯಾವತ್ತೋ ಕ್ಷಮಿಸಿದೀನಿ. ಈಗ ಸುಮ್ನೆ ಫಾರ್ಮಾಲಿಟೀಸ್ ಕೇಳಿ. ಕೇಳಿ ಖಂಡಿತ ಕೇಳಿ. ಡಿವೋರ್ಸ್ ಬೇಕು. ನಿಮ್ಗ್ ಶಾಕ್ ಆಗಿರುತ್ತೆ ಅಂತ ಗೊತ್ತು. ನಾವ್ ಮೊದ್ಲೇ ಮಾತಾಡ್ಕೊಂಡಿದ್ವಿ ಅಲ್ವಾ? ಲಾಯರ್ನು ಮೀಟ್ ಮಾಡ್ಕೊಂಡೇ ಬಂದಿದ್ವಿ. ಬೇಡ ಅಂತ ಸುಮ್ಮನಾಗಿದ್ವಿ ಅಲ್ವಾ? ಬೇಡ ಅಂತ ಅಲ್ಲ, ಅವಾಗ ನಮ್ಗೆ ಡಿವೋರ್ಸ್ ತಗೊಳಕ್ ಆಗ್ತಿರ್ಲಿಲ್ಲ. ಇವಾಗ ನನ್ನ ಹತ್ರ ಎಲ್ಲ ಐಡಿ ಪ್ರೂಫ್ಸ್ ಇದೆ ಅಲ್ವಾ? ಡಿವೋರ್ಸ್ಗೋಸ್ಕರನೇ ನೀವ್ ಐಡಿ ಪ್ರೂಫ್ ಎಲ್ಲ ತಂದಿದ್ದ? ಚೇಚೆ ಹಾಗಲ್ಲ, ನಡ್ದಿರೋದೆಲ್ಲ ನೋಡಿದ್ರೆ ಡಿವೋರ್ಸ್ ತಗೊಳ್ಳೋದೇ ಒಳ್ಳೇದು ಅನಿಸ್ತಿದೆ. ನಾನ್ ತಪ್ಪನ್ನ ಸಾರಿ ಕೇಳ್ದೆ ಅಲ್ವಾ? ಇನ್ಮೇಲೆ ಹಾಗ್ ಮಾಡಲ್ಲ ಅಂತ ನಾನ್ ಮಾತ್ ಕೊಟ್ಟಿದೀನಿ. ಅದಕ್ಕೋಸ್ಕರ ಅಲ್ಲ, ನಮ್ದು ನಡ್ದಿರೋದು ನಿಜವಾದ ಮದ್ವೆ ಅಲ್ಲ ಅಂದ್ಮೇಲೆ ನಾವೇ ಒಟ್ಟಿಗೆ ಇರ್ಬೇಕು. ಹೆಲ್ಪ್ ಮಾಡೋಕ್ ಬಂದು ನಿಮಗ್ ಕಷ್ಟ ಆಯ್ತಲ್ಲ ಅಂತ ನನ್ಗೆ ಯಾವಾಗ್ಲೂ ಗಿಲ್ಟ್ ಫೀಲ್ ಆಗ್ತಿರತ್ತೆ. ನನಗ್ ಕೆಲ್ಸನೂ ಸಿಕ್ತು, ನನ್ ಕಾಲ್ಮೇಲೆ ನಾನ್ ನಿಂತ್ಕೊಳ್ತಿರುವಾಗ ಬೇರೆಯವ್ರಿಗೆ ಯಾಕೆ ಭಾರ ಆಗಿರ್ಬೇಕು? ಅಯ್ಯೋ ಹಾಗೆಲ್ಲ ಏನಿಲ್ಲ ರೀ. ನನಗ್ ಗೊತ್ತು ನಿಮ್ ಮನ್ಸಲ್ಲಿ ಹಾಗೆಲ್ಲ ಏನು ಇಲ್ಲ ಅಂತ, ಆದ್ರೆ ನನ್ ಮನ್ಸೇ ಒಪ್ತಾ ಇಲ್ಲ. ನಾವಿಬ್ರು ಇವಾಗ ಲೀಗಲಿ ಗಂಡ ಹೆಂಡ್ತಿ. ಕಾನೂನ್ ಪ್ರಕಾರ ಡಿವೋರ್ಸ್ ತಗೊಂಡ್ರೆ ಯಾವ ಸಮಸ್ಯೆನೂ ಇರಲ್ಲ. ಲೇಟ್ ಮಾಡಿದ್ರೆ ನಮ್ಗೆ ಕಷ್ಟ. ತಗೊಂಡ್ರೆ ನಾವಿಬ್ರು ಫ್ರೀ ಆಗ್ತೀವಿ. ನಿಮ್ ಪಾಡಿಗೆ ನೀವ್ ಇರ್ಬೋದು, ನನ್ ಪಾಡಿಗೆ ನಾನ್ ಇರ್ಬೋದು. ನಾವಿಬ್ರು ಹೋಗಿ ಲಾಯರ್ನ ಮೀಟ್ ಮಾಡೋಣವಾ? ಥ್ಯಾಂಕ್ಸ್. ಇದನ್ ಹೇಳೋದಕ್ಕೆ ನಿಮ್ಮನ್ನ ಇಲ್ಲಿ ಕರೆದಿದ್ದು. ಗೊತ್ತಾಯ್ತು. ನಿಜವಾಗ್ಲೂ ನನ್ ಪ್ರೀತಿ ಅರ್ಥ ಆಗ್ತಿಲ್ವಾ? ಇಲ್ಲ ಅರ್ಥ ಆದ್ರೂ ಆಗದೆ ಇರೋ ತರ ನಾಟಕ ಮಾಡ್ತಿದ್ದಾಳ? ಮಾಡಿದ್ರು ಬಿಟ್ಟೋಗ್ಬೇಕು ಅಂತಾನೆ ಯೋಚನೆ ಮಾಡ್ತಿದ್ದಾಳೆ.